ದೆಹಲಿಯಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ಒಂದು ಧ್ಯೇಯ ವಾಕ್ಯವೊಂದಿಗೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಬಂದು ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯ ಕಾವು ಸಹಿತ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಸಕಲ ಸಿದ್ಧತೆಗಳು ಸಹಿತ ಆಗ್ತಿದ್ದಾವೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಅದರ ಜೊತೆಗೆ ಯಾಕೆ ಈ ಒಂದು ಪ್ರತಿಭಟನೆಯ ಕಾವು ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನೋದಕ್ಕೆ ಮಾತಾಡೋಕೆ ಬಿ ವಿ ಶ್ರೀನಿವಾಸ್ ಅವರು ಇದ್ದಾರೆ. ಬಿ ವಿ ಶ್ರೀನಿವಾಸ್ ಅವರೇ, ಇವತ್ತಿನ ಪ್ರತಿಭಟನೆ ಯಾಕೆ ಅಂತ? ಈಗ ರಾಜ್ಯದಲ್ಲಿ ಧ್ವನಿ ಎತ್ತಿ ಕೂಗದ ತೆರಿಗೆ ಹಣವನ್ನು ಕೊಡಿ ಅಂತ ಬಿಜೆಪಿಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಮತ್ತು MLA MPsಗಳು ಬಂದು ಪಾರ್ಲಿಮೆಂಟ್ ಪಕ್ಕದಿಂದನೇ ಕೂಗೋದು. ಅವಾಗಾರ ಇವ್ರಿಗೆ ಕೇಳಿಸುತ್ತಾ ಎದೋಳ್ತಾರ, ಎಚ್ಚೆತ್ಕೋತಾರ. ರಾಜ್ಯಕ್ಕಾಗಿರೋ ಅನ್ಯಾಯ ಇಲ್ಲಿ ನೋಡಿ, ಇಲ್ಲೇ ಹಾಕೊಂಡ್ಬಿಟ್ಟಿದ್ದೀವಿ. 1,87,000 ಕೋಟಿ ಹಣ ಕರ್ನಾಟಕಕ್ಕೆ ಟ್ಯಾಕ್ಸ್. ನೀವೇನು ಫ್ರೀ ಕೊಡ್ತಾ ಇಲ್ಲ, ಕಟ್ಟಿರೋ ಟ್ಯಾಕ್ಸ್ ಅದನ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಇವರು ಗ್ರ್ಯಾಂಟ್ ದುಡ್ಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಏನು ಗ್ರ್ಯಾಂಟ್ಗಳು 30,000 ಕೋಟಿ ಬರಬೇಕು, ಅದನ್ನು 1,000 ಕೈಲಿ ಕೊಡೋಕ್ಕಾಗ್ತಾ ಇಲ್ಲ. ಇವ್ರದೇ ಸರ್ಕಾರ ಇದ್ದಾಗ ಭದ್ರಾ ಮೇಲ್ದಂಡೆಗೆ ಏನೊಂದು ಅನೌನ್ಸ್ ಮಾಡಿದ್ರು. ಕೇಂದ್ರದಲ್ಲಿ ಬಿಜೆಪಿ ಇತ್ತು, ರಾಜ್ಯದಲ್ಲಿ ಬಿಜೆಪಿ ಇತ್ತು. ಇವತ್ತವರೆಗೂ ಬಿಡುಗಡೆ ಮಾಡೋಕ್ಕಾಗಿಲ್ಲ. 5,300 ಕೋಟಿ ಬಿಡುಗಡೆ ಮಾಡೋಕ್ಕಾಗಿಲ್ಲ ಇವತ್ತವರೆಗೂ. ಈ ಹಿಂದೆ ನರೆ ಬಂತು, ಬರ ಬಂತು, ಅದ್ರದ್ದು ಹಣ ಇವತ್ತವರೆಗೂ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಈಗ ನರೆ ಬಂದಿದ್ದು ಏನು ಜನ ಸತ್ತ ಮೇಲೆ ಕೊಡ್ತೀರಾ ನೀವು? ನರೆ ಬಂದ ಈಗ ಬರ ಬಂದಾಗ ಸಂಕಷ್ಟದಲ್ಲಿ ಇರ್ತಾರೆ, ಈಗ ಕೊಡಬೇಕು. ಈಗ ಕೊಡದೆ ನೀವು ಯಾವಾಗ ಕೊಡ್ತೀರಾ? ಮೀನ್ಸ್ ಎಲ್ಲೋ ಒಂದು ರೀತಿ ರಾಜ್ಯಕ್ಕೆ ಸತತವಾಗಿ ಅನ್ಯಾಯವನ್ನ ಮಾಡ್ತಾ ಇರೋಂಥದ್ದು. ಈ ವಿಚಾರವಾಗಿ ಇವತ್ತು ದಿಲ್ಲಿಗೆ ಬಂದು ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರೋದೇನಂದ್ರೆ, ಸ್ವಾಮಿ ನಮ್ಮ ಟ್ಯಾಕ್ಸ್ ನಮಗೆ ಕೊಡಿ. ನೀವು ಯಾವ ರಾಜ್ಯಕ್ಕೆ ಎಷ್ಟು ಕೊಟ್ರಿ ಅದನ್ನ ನಾವು ಕೇಳಕ್ ಹೋಗಲ್ಲ. ನೀವು ಬಿಹಾರ್ಗೆ ಎಷ್ಟು ಕೊಟ್ಟಿದ್ದೀರಾ, UPಗೆ ಎಷ್ಟು ಕೊಟ್ಟಿದ್ದೀರಾ, ನೀವೇನಾರ ತೆಗೆದು ನೋಡಿದ್ರೆ ರಾಜ್ಯಕ್ಕೆ ಎಷ್ಟು ಮಟ್ಟದಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗ್ತದೆ ನಿಮ್ಗೆ. ಇಲ್ಲ, ಅವ್ರು ಹೇಳ್ತಿರೋದು ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಹಾಕಿರೋ ಎಲ್ಲಾ ಯೋಜನೆಗಳು 5 ಯೋಜನೆಗಳನ್ನ ತಂದಿದಾರಲ್ಲ ಅದ್ರಲ್ಲಿ ದುಡ್ಡು ಹಾಕ್ಬಿಟ್ಟಿದ್ರೆ ದುಡ್ಡಿಲ್ಲ, ಹಾಗಾಗ್ಬಿಟ್ಟು ಇಲ್ಲಿ ಬಂದು ನಾಟಕ ಮಾಡ್ತಿದ್ದೀರಾ ಅಂತ. ಈಗ ಅವ್ರಿಗೇನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಏನೊಂದು ಹೇಳಿಕೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿತ್ತು, ಅದನ್ನ ಇವರು ನಾವು ನೆರವೇರಿಸಿದೀರಿ, ನುಡಿದಂತೆ ನಡೆದಿದ್ದೀವಿ. ಆ ಒಂದು ವಿಚಾರಕ್ಕೆ ಅವರು ಇದು ಮಾಡಕ್ ಆಗ್ತಾ ಇಲ್ಲ, ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಜನರಿಗೆ ಒಂದು ಸುಳ್ಳು ಹೇಳಿ ಮತ್ತೆಲ್ಲೋ ಒಂದ್ ಕಡೆ ಗಮನ ಸೆಳೆ ಅಂತ ಕೆಲಸ ಮಾಡ್ತಾರೆ. ಅದು ಜಾಸ್ತಿ ನಡೆಯಲ್ಲ. ಆಯ್ತು, ಇವತ್ತಿನ ಪ್ರತಿಭಟನೆಯ ಕಾವು ಹೇಗಿರುತ್ತೆ? ಯಾಕಂದ್ರೆ ಇಲ್ಲಿಂದ ವೇದಿಕೆ ಎಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ, ಫುಲ್ ಸೆಟಪ್ ರೆಡಿ ಆಗಿದೆ. ರಾಜ್ಯದ ನಾಯಕರುಗಳು, CM ಮತ್ತು ಉಪಮುಖ್ಯಮಂತ್ರಿಗಳು, ಎಲ್ಲ ಸೀನಿಯರ್ ಲೀಡರ್ಗಳು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮಲಗಿರೋ ಸರ್ಕಾರವನ್ನ ಎಪ್ಸೋಂತ ಕೆಲಸ ಮಾಡ್ತಾರೆ. ಇಲ್ಲ, ಇನ್ನೊಂದು ನಾಳೆ ಕೇರಳದ CM 12 ರಾಜ್ಯಗಳ CMಗಳ ಕರೆದಿದ್ದಾರೆ ಇದೇ ಒಂದು ಪ್ರತಿಭಟನೆಗೆ. ಅವರಿಗೂ ಸಹಿತ ತೆರಿಗೆಯ ಏನಂದ್ರೆ ಕೊಕ್ಕೆ ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ. ಅದರಲ್ಲಿ ಏನಾದ್ರು ನೀವು ಮತ್ತೆ ಕಾಂಗ್ರೆಸ್ನವ್ರು ಸೇರ್ತೀರಾ? ಅದು ಅದ್ರ ಬಗ್ಗೆ ಅದಕ್ಕೆ ಹಿರಿಯ ನಾಯಕರುಗಳು ಅವರು ಅದ್ರ ಬಗ್ಗೆ ಏನು ಒಂದು ಹೇಳಿಕೆಗಳನ್ನ ಕೊಡ್ತಾನೆ. ನನಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಬಟ್ ಒಂದು ಇಡೀ ಎಸ್ಪೆಷಲಿ ಸೌತ್ಗೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿರೋಂಥದ್ದು ಎದ್ದಿ ಕಾಣ್ತಾ ಇದೆ. ಸೌತ್ ಇಂಡಿಯಾ ಅಂದ್ರೆ ಇವ್ರಿಗೆ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡೋ ಅಂಥದ್ದು ಏನು ಅನ್ನೋದು ನಮ್ದೊಂದು ವಿಚಾರ. ಈ ಸರ್ಕಾರಕ್ಕೆ ನಿಜವಾಗ್ಲೂ ಈ 25 ಜನ ಏನ್ MP ಗಳಿದಾರಲ್ಲ, ಯಾವ ತರ ಒಂದಿನಾರ ಧ್ವನಿ ಎತ್ರಿ ಸ್ವಾಮಿ. ಕರ್ನಾಟಕ ಸಮಸ್ಯೆ ಬಂದಾಗ ಧೈರ್ಯ ಇಲ್ಲ ಇವ್ರಿಗೆ. ಅವ್ರ ನಾಯಕರುಗಳ ಮುಂದೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ. ಅವ್ರ ಮುಂದೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಇದು ಬಿ ವಿ ಶ್ರೀನಿವಾಸ್ ಅವರ ಮಾತು. ಬಿಜೆಪಿಯ ಸಂಸದರಿಗೆ ಯಾವುದೇ ಕಾರಣಕ್ಕೂ ಮಾತನಾಡೋದಕ್ಕೆ ಧೈರ್ಯ ಇಲ್ಲ. ಅದರ ಜೊತೆಗೆ ರಾಜ್ಯಕ್ಕೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಅನ್ನುವಂತಹ ವಿಚಾರವನ್ನು ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.